ಹೇ ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ವ್ಯಾಂಪೈರ್ ಹಂಟರ್ಸ್ ಈ ಜಾಗಕ್ಕೆ ಮಂತ್ರವಾದಿಗಳನ್ನ ಕರ್ಕೊಂಡು ಬಂದಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಎಲ್ಲರೂ ಒಳಗಡೆ ಹೋಗಿ ಕಿಮ್ನ ಮತ್ತು ವ್ಯಾಂಪೈರ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ವ್ಯಾಂಪೈರ್ ಬಚ್ಚಿಟ್ಟ ಕಿಮ್ ಮ್ಯಾಜಿಕ್ ಕಾರ್ಡ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಅದನ್ನ ತಗೊಂಡು ಕಿಮ್ ಹಾಗೆ ಒಂದು ಮ್ಯಾಜಿಕ್ ಹಾಕಿ ಅಲ್ಲಿರೋ ಮ್ಯಾಜಿಕ್ ಹಂಟರ್ಸ್ನೆಲ್ಲ ಓಡಿಸ್ತಾಳೆ. ಹಂಗೆ ಓಕೆ ಟಾಟಾ ಬಾಯ್ ಬಾಯ್ ಅಂದು ಮಿಂಚಿನ ವೇಗದಲ್ಲಿ ಎಸ್ಕೇಪ್ ಆಗ್ತಾಳೆ. ಸ್ಟ್ರೈಟಾಗಿ ಎಲ್ಲಿಗೆ ಹೋಗ್ತಾಳೆ ಅಂದರೆ ವೆಂಗ್ಮೆನ್ನ ನೋಡೋಕ್ಕೆ ಬಂದಿರ್ತಾಳೆ. ಫಸ್ಟ್ ಆಫ್ ಆಲ್ ಆ ಮನೇಲಿ ವೆಂಗ್ಮೆನ್ನೇ ಇರಲ್ಲ. ಆವಾಗ ಅಲ್ಲಿರೋ ಲೇಡಿ ಬಂದು ವೆಂಗ್ಮೆನ್ ಕಾಣ್ತಾ ಇಲ್ಲ ಅಂತ ಅಳ್ತಾ ವೆಂಗ್ಮೆನ್ ಮತ್ತು ಅವ್ರ ಫ್ಯಾಮಿಲಿನ ಅರೆಸ್ಟ್ ಮಾಡಿ ಅರಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಅಂತ ಇವಳು ಸ್ಟ್ರೈಟಾಗಿ ಅರಮನೆಗೆ ಬರ್ತಾಳೆ. ಫಸ್ಟ್ ಟೈಮ್ ಅರಮನೆ ಒಳಗೆ ಹೋಗ್ತಾ ಇರೋದ್ರಿಂದ ನೋಡೋ ಎಲ್ಲರನ್ನೂ ಅವಳ ಮೊಬೈಲಲ್ಲಿ ಫೋಟೋ ತೆಗಿತಾ ಇದ್ದಾಳೆ. ಅಯ್ಯೋ ಹೆಂಗೆ ಕಟ್ಟಿದ್ದಾರೆ ಅಂತ ಅಲ್ಲಿರೋ ಮಂತ್ರಿಗಳ ಜೊತೆ ಎಲ್ಲ ಫೋಟೋ ತಕ್ಕೊಳ್ತಾ ಇದ್ದಾಳೆ. ಇವರು ಮೇಡಮ್ ನಿಮಗಾಗಿ ರಾಜ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಾಗ ವೆಯ್ಟ್ ಮಾಡಲಿ ಸತ್ತೇನು ಹೋಗೋದಿಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದಾಳೆ. ರಾಜನ ಪಕ್ಕದಲ್ಲಿ ದಿಮಾಕಾಗಿ ನಿಂತ್ಕೊಂಡು ಹಾಂ ನೋಡು ನಾನು ಬಂದೆ ಅಲ್ವಾ ವೆಂಗ್ಮೆನ್ನ ಹೊರಗಡೆ ಬಿಡು ಅಂತ ಕೇಳ್ತಾಳೆ. ರಾಜನು ಇವಳು ಹೆದ್ರದೆ ಇವಳ ಹತ್ರ ಮಾತಾಡೋದನ್ನ ತುಂಬ ಇಷ್ಟ ಆಗೋದ್ರಿಂದ ಸರಿ ಹಾಗಿದ್ರೆ ಒಂದು ಕಂಡೀಷನ್, ನನ್ನ ಜೊತೆ ನೀನು ಲಂಚ್ ಮಾಡಬೇಕು ಅಂತಾರೆ. ಇದೇನಕ್ಕೆ ಕಂಡೀಷನು, ಸುಮ್ಮನೆ ಕರೆದ್ರೆ ನಾನು ಬರ್ತೀನಿ ಎಂದು ಡೈನಿಂಗ್ ಟೇಬಲಲ್ಲಿ ತಿಂತಾ ಇದ್ದಾಳೆ. ರಾಜ ಏನಕ್ಕಂದರೆ ಮಾತಾಡ್ಕೊಂಡು ಊಟ ಮಾಡೋಣ ಅಂತ ಕರ್ಕೊಂಡ್ಬಂದಿರ್ತಾರೆ. ಅವ್ರ ಅರಮನೆಯಲ್ಲಿರೋ ಡೈನಿಂಗ್ ಟೇಬಲ್ ಚೀನಾ ಗೋಡೆ ಥರ ಇದೆ. ರಾಜ ಮಾತಾಡೋದು ಒಂದು ಕೇಳ್ತಾ ಇಲ್ಲ. ಇರಿ ಒಂದು ನಿಮಿಷ ಅಂದು ರಾಜನ ಪಕ್ಕದಲ್ಲಿ ಕೂರಿಸ್ಕೊಂಡು ಇವಾಗ ಜಾಲಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ರಾಜ ಹೇಳ್ತಾನೆ, ನನಗೆ ಆಶ್ಚರ್ಯ ಆಗ್ತಾ ಇದೆ, ಹೆಂಗೆ ನೀನು ಹೇಳೋದೆಲ್ಲ ನಾನು ಕೇಳ್ತಾ ಇದ್ದೀನಿ ಅನ್ನುವಾಗ, ಯಾಕೆ ಅಂದರೆ ನಾನು ನಿಮ್ಮ ಫ್ರೆಂಡು ಅದಕ್ಕೆ ಅಂತ ಕಿಮ್ ಹೇಳ್ತಾಳೆ. ಹೌದೌದು ನೀನೇ ನನಗಿರೋ ಒಬ್ಬಳು ಫ್ರೆಂಡು ಅಂತ ರಾಜ ಫೀಲ್ ಮಾಡಿ ಹೇಳ್ತಾ ಇದ್ದಾನೆ. ಇಲ್ಲಿರೋ ಊಟ ಎಲ್ಲ ನನಗ ಅಂತ ಕಿಮ್ ಕೇಳುವಾಗ, ಹೌದು ನಿನಗೆ, ಇಲ್ಲಿರೋ ರಾಣಿ ಪದವಿನೂ ನಿನಗೆ ಅಂತ ಹೇಳಿ ರಾಜ ಹಾಗೆ ಪ್ರಪೋಸ್ ಮಾಡ್ತಾರೆ. ಇದನ್ನ ಕೇಳಿದೆ ಕಿಮ್ಗೆ ನೆತ್ತಿಗೆ ಇರುತ್ತೆ. ಏನು ಹೇಳ್ತಾ ಇದ್ದೀರಾ, ರಾಣಿ ಪದವಿನ ಸುಮ್ಮನೆ ಜೋಕ್ ತಾನೆ ಅಂತ ಕೇಳ್ತಾಳೆ. ಇಲ್ಲ ನಿಜವಾಗ್ಲೂ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳು, ಮದುವೆಗೆ ಬೇಕಾಗಿರೋ ಕೆಲಸನ ನೋಡೋಣ ಅನ್ನೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ. ಏನು ಮದುವೆನಾ, ಒಂದು ನಿಮಿಷ ಇರಿ, ನನ್ನ ಮನೆ ಪಕ್ಕದಲ್ಲಿ ಎಲ್ಲೂ ಇಲ್ಲ, ನಾನು 2000 ವರ್ಷದ ಹಿಂದೆಯಿಂದ ಇಲ್ಲಿಗೆ ಬಂದಿದ್ದೀನಿ, ಮುಂದೆಯಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲ ನಿಜನೂ ಹೇಳುವಾಗ ಅವ್ರು ಹೆಂಗೆ ನಂಬ್ತಾರೆ, ಏನು ಬುರುಡೆ ಬಿಡ್ತಾ ಇದೆಯಾ ಅಂತ ಕೇಳ್ತಾ ಇರುವಾಗ ಇವಾಗ ಹೊರಗಡೆ ಕಿಮ್ನ ಕರ್ಕೊಂಡು ಹೋಗೋದಕ್ಕೆ ವ್ಯಾಂಪೈರ್ ಅರಮನೆಗೆ ನುಗ್ಗಿದ್ದಾನೆ. ಈ ವಿಷಯ ಕೇಳಿ ರಾಜ ಅವ್ರ ಹತ್ರ ಇರೋ ಮ್ಯಾಜಿಕ್ ವಾಲ್ನ ತಗೊಂಡು ಆ ವ್ಯಾಂಪೈರ್ ಜೊತೆ ಜಗಳ ಆಡೋಕ್ಕೆ ಹೋಗ್ತಾ ಇದ್ದಾರೆ. ಇಬ್ರಿಗೂ ದೊಡ್ಡ ಜಗಳ ನಡೀತಾ ಇದೆ. ಮೇಲೆ ಎಲ್ಲ ಹಾರ್ಕೊಂಡು ಜಗಳ ಆಡ್ತಾ ಇದ್ದಾರೆ. ಕಿಮ್ ಸುಮ್ಮನೆ ಇರದೆ ನಡುವೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಳೆ. ಲಾಸ್ಟಲ್ಲಿ ಮಾಡಿ ಮೇಲೆ ನಿಂತ್ಕೊಂಡು ಅಯ್ಯೋ ಜಗಳ ನಿಲ್ಲಿಸಿ ಅಂತ ಹೇಳುವಾಗಲೇ ಲೈಟಾಗಿ ಕಾಲು ಸ್ಲಿಪ್ಪಾಗಿ ಮೇಲಿಂದ ಕೆಳಗಡೆ ಬೀಳೋಕ್ಕೂ, ಆ ಟೈಮ್ಗೆ ಕರೆಕ್ಟಾಗಿ ವ್ಯಾಂಪೈರ್ ಹಿಡಿಯೋಕ್ಕೂ ಅದೇ ಟೈಮ್ಗೆ ಸೂರ್ಯ ಉದಯಿಸೋಕ್ಕೂ ಇದೇ ಸೈಲೆಂಟ್ ಬೆಳಕು ಕಿಮ್ ಬ್ಯಾಸ್ಲೆಟ್ ಮೇಲೆ ಬೀಳೋಕ್ಕೂ ಅದು ಅದ್ರ ಪವರ್ ಸ್ಟಾರ್ಟ್ ಮಾಡುತ್ತೆ. ಒಂದು ಬೆಳಕು ಥರ ಬಂದು ಕಿಮ್ನ ಹಾಗೆ ಹೇಳ್ಕೊಂಡು ಹೋಗ್ತಾ ಇದೆ. ಅವಳು ಆ ಥರ ಹೋಗೋದು ನೋಡಿ ವ್ಯಾಂಪೈರ್ ಕೂಗ್ತಾ ಇದ್ದಾನೆ, ಕಿಮ್ ವ್ಯಾಂಪೈರ್ಗೆ ಯಾವಾಗಲೂ ಒಬ್ಬಳು ಹುಡುಗಿ, ಎಷ್ಟೇ ವರ್ಷ ಆದರೂ ಉಡ್ಕೊಂಡು ಬರ್ತೀನಿ ಅಂತಾನೆ. ಅಯ್ಯೋಯ್ಯೋ ಈ ಪಾಪಿ ಇಲ್ಲೂ ಬಿಡಲ್ವಾ ಅಂದ್ಕೊಂಡು, ಆ ಥರ ಎಲ್ಲ ರಿಸ್ಕ್ ತೊಗೋಬೇಡಿ, ಮೈ ನೋವತ್ತೆ, ಮತ್ತೆ ರಾಜ ನೀವು ಒಬ್ಬರೇ ಇರಬೇಡಿ, ನಿಮಗೆ ಅಂತ ಒಬ್ಬ ಫ್ರೆಂಡ್ನ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಮಾಯ ಆಗ್ತಾಳೆ. ಇವಾಗ ರಾಜ ಆಗಿದ್ದರೆ ಕಿಮ್ ಹೇಳಿದ್ದೆ ನಿಜಾನೇ ಅಂತ ಅರ್ಥ ಮಾಡ್ಕೊತಾನೆ. ಆದರೆ ನಾವು ಅವಳನ್ನ ಹುಡ್ಕೊಂಡು ಹೋಗೋಕ್ಕೆ ಅಂದರೆ ಸಾಯದೇ ಇರೋ ವರ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಕಿಮ್ ಮಾತ್ರ ಫ್ಯೂಚರ್ಗೆ ಬಂದಿದ್ದಾಳೆ. ಕಣ್ಬಿಟ್ಟು ನೋಡುವಾಗ ಮಾಸ್ಟರ್ ಪಕ್ಕದಲ್ಲಿದ್ದಾರೆ. ಅವರನ್ನು ನೋಡಿದೆ ಹಗ್ ಮಾಡಿ, ಮಾಸ್ಟರ್ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ ಅನ್ನುವಾಗ, ಸರಿ ಕಿಮ್ ಅಲ್ಲಿ 10 ದಿನ ಅಂದರೆ ಇಲ್ಲಿ 1 ದಿನ, ಅದರಿಂದಲೇ ನನ್ನಿಂದ ನೀನು ಬಿಟ್ಟಿರೋದಕ್ಕಾಗಿದ್ದು, ನಿನಗೆ ಇಷ್ಟ ಆಗಿರೋ ಕೇಕ್ನ ತೊಗೊಬಂದಿದ್ದೀನಿ ಬಾ ತಿನ್ನೋಣ ಅನ್ನುವಾಗ, ಇಲ್ಲ ಮಾಸ್ಟರ್ ಇನ್ನೂ ಸ್ವಲ್ಪ ಹೊತ್ತು ನೀವು ಹೀಗೆ ಇರೋಣ ಅಂತ ಹೇಳಿ ಅವರನ್ನು ಹಗ್ ಮಾಡ್ಕೊಂಡೆ ಕೂತಿದ್ದಾಳೆ. ಸರಿ ಬಾ ಇವಾಗ ಊಟ ಮಾಡೋಣ ಅಂದು ಅವಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಮಾಸ್ಟರ್ ನಾನು ಅಲ್ಲಿರೋ ರಾಜನ ಮೀಟ್ ಮಾಡಿದೆ, ಅವ್ರು ನೋಡೋಕೆ ನಿಮ್ಮ ಥರನೇ ಇದ್ದಾರೆ ಅನ್ನುವಾಗ, ಆ ಥರ ಎಲ್ಲ ಇರೋದಿಲ್ಲ, ಸ್ವಲ್ಪ ಸಿಮಿಲಾರಿಟೀಸ್ ಬೇಕಿದ್ರೆ ಇರ್ಬೋದು ಅಂತ ಮಾಸ್ಟರ್ ಹೇಳ್ತಾರೆ. ನೀವು ನಂಬೋದಿಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಮೊಬೈಲಲ್ಲಿ ಫೋಟೋನೇ ತೆಗೆದಿದ್ದೀನಿ ಅಂತ
ಮೊಬೈಲ್ ತೆಗೆಯುವಾಗ ಮಾಸ್ಟರ್ ಫೇಸ್ ರಿಯಾಕ್ಷನ್ನೇ ಹಾಗೆ ಚೇಂಜ್ ಆಗುತ್ತೆ. ನಾನು ಅಷ್ಟು ಹೇಳಿದ್ರು ತೊಗೊಂಡೋಗಿದ್ಯಾ ಅಂದಾಗ ಕಿಮ್ ಮೊಬೈಲಲ್ಲಿರೋ ಪಿಕ್ಚರ್ಸ್ ಎಲ್ಲ ನೋಡ್ತಾಳೆ. ನೋಡಿದರೆ ತೆಗೆದಿರೋ ಎಲ್ಲ ಫೋಟೋನೂ ಬ್ಲರ್ ಆಗಿದೆ. ಏನಾಯಿತು, ಫೋಟೋಸ್ ಎಲ್ಲ ಯಾಕೆ ಹಿಂಗೆ ಆಗಿದೆ ಅನ್ನುವಾಗ, ನೀನು ಪಾಸ್ಟಿಂದ ಏನೇ ತೊಗೊಬಂದರೂ ಟೈಮ್ ಟ್ರಾವೆಲಿಂಗಲ್ಲಿ ಹೈ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ, ಸೊ ಎಲ್ಲನೂ ಡಿಲೀಟ್ ಆಗುತ್ತೆ ಅಂತಾರೆ. ಆಗ ಕಿಮ್ ಅವಳ ಕತ್ತಲ್ಲಿರೋ ನೆಕ್ಲೆಸ್ನ ನೋಡಿ ಮತ್ತು ಇದ್ಯಾಕೆ ಮಾತ್ರ ಏನೂ ಆಗಿಲ್ಲ ಅನ್ನುವಾಗ ಮಾಸ್ಟರ್ ಫೇಸ್ ಚೇಂಜ್ ಮತ್ತೆ ಆಗುತ್ತೆ. ಯಾರು ನಿನಗಿದನ್ನ ಕೊಟ್ಟಿದ್ದು ಅಂತ ಕೇಳುವಾಗ, ಅದನ್ನ ಯಾಕೆ ಕೇಳ್ತಿದ್ದೀರಾ ಮಾಸ್ಟರ್, ನಾನು ಒಬ್ಬ ವ್ಯಾಂಪೈರ್ ಹತ್ರ ಸಿಗಾಕ್ಕೊಂಡೆ, ಅವನು ಇದನ್ನ ಹಾಕಿರೋದು, ಆದರೆ ಅದನ್ನ ಬಿಚ್ಚೋಕೆ ಆಗ್ತಾಯಿಲ್ಲ, ನಿಮ್ಮಿಂದ ಬಿಚ್ಚೋಕ್ಕಾಗುತ್ತಾ ಅನ್ನುವಾಗ ಆ ಮಾಸ್ಟರ್ ಅವ್ರ ಮ್ಯಾಜಿಕ್ ಪವರ್ನ ಯೂಸ್ ಮಾಡುವಾಗ ಆ ಸರ ಬಿಚ್ಚೋದ್ರ ಬದಲು ಕಿಮ್ ಕುತ್ತಿಗೆನ ಇಸುಕ್ತಾ ಇದೆ. ಮಾಸ್ಟರ್ಗೆ ಅರ್ಥ ಆಗುತ್ತೆ ನಮ್ಮ ಪವರ್ ಯೂಸ್ ಮಾಡಿ ಇದನ್ನ ಬಿಚ್ಚೋಕ್ಕಾಗಲ್ಲ ಅಂತ ಅಂದು, ಇದರಲ್ಲಿ ಕೆಟ್ಟ ಶಕ್ತಿ ತುಂಬ ಇದೆ, ಇದನ್ನ ಬಿಚ್ಚೋದಕ್ಕೆ ಬೇರೆ ಒಂದು ದಾರಿನೇ ನಾನು ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ವೆಂಗ್ಮೆನ್ ಇರ್ತಾರೆ ಅಲ್ವಾ, ಅವರು ಮಾಸ್ಟರ್ನ ನೋಡೋಕ್ಕೆ ಬಂದಿದ್ದಾರೆ. ಈ ಥರ ನನಗೆ ಪಾಸ್ಟಲ್ಲಿ ನಡೆದಿರೋದು ನೆನಪಿಗೆ ಬರ್ತಾ ಇದೆ, ಅದು ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ, ನನ್ನ ಗಂಡನ ನೆನಪಿಗೆ ಹಾಕ್ತಾ ಇದೆ, ಒಂದೇ ಒಂದು ಸಲ ನೋಡಬೇಕು ಅಂದಾಗ ಮಾಸ್ಟರ್, ಅದೇ ನಾವು ನಿಮ್ಮ ಪ್ರಾಬ್ಲಮ್ನ ಪಾಸ್ಟಲ್ಲಿ ಹೋಗಿ ಸರಿ ಮಾಡಿದ್ದೀವಿ ಅಲ್ವಾ, ಅದಕ್ಕಿನ್ಮೇಲೆ ನೋಡೋಕ್ಕಾಗಲ್ಲ ಅಂತಾರೆ. ಇಲ್ಲ ನಾನು ಒಂದು ಸಲ ನೋಡಬೇಕು ಅಂತ ಇವಳು ಫೀಲ್ ಮಾಡಿ ಕೇಳ್ತೆ. ಸರಿ ಎಂದು ಮಾಸ್ಟರ್ ಅವ್ರ ಮ್ಯಾಜಿಕ್ ಮೂಲಕ ಮಂತ್ರಿನ ಸೋಲ್ನ ಕರೆಸ್ತಾರೆ. ಅವರು ನೋಡಿದ್ದೆ ವೆಂಗ್ಮೆನ್ ಪ್ರೀತಿಯಿಂದ ಹಗ್ ಮಾಡೋಕ್ಕೆ ನೋಡ್ತಾಳೆ, ಆದರೆ ಅವಳಿಂದ ಮುಟ್ಟೋಕ್ಕೂ ಆಗ್ತಾಯಿಲ್ಲ. ಪ್ಲೀಸ್ ನಾನು ಅವ್ರನ್ನ ಒಂದೇ ಒಂದು ಸಲ ಟಚ್ ಮಾಡ್ತೀನಿ ಅಂತ ತುಂಬ ಅಳ್ತಾ ಇದ್ದಾಳೆ. ಮಾಸ್ಟರ್ ಅವ್ರ ಬಾಡಿ ಒಳಗಡೆ ಹೋಗಿ ಅವ್ರಿಗೆ ಜೀವ ಕೊಡ್ತಾರೆ. ಅದರಿಂದ ವೆಂಗ್ಮೆನ್ನಿಂದ ಹಗ್ ಮಾಡೋಕ್ಕೆ ಆಗುತ್ತೆ. ತುಂಬ ವರ್ಷ ಕಳೆದು ಟಚ್ ಮಾಡೋದ್ರಿಂದ ಫೀಲ್ ಮಾಡ್ತಾ ಇದ್ದಾರೆ. ಆವಾಗ ಕಿಮ್ ವೆಂಗ್ಮೆನ್ ಕಣ್ಣೀರನ್ನ ಹಿಡಿತಾಳೆ, ಅದರಲ್ಲಿ ಒಂದು ಹೂ ಗಿಡನೂ ಇಡ್ತಾಳೆ. ಇವಳು ಫಸ್ಟ್ ಮಿಷನ್ನ ಕಂಪ್ಲೀಟ್ ಆಯಿತು. ಇವಾಗ ಪೀಕೋ ಕಿಮ್ ಜೊತೆನೇ ಬರ್ತಾ ಇದೆ. ಅದ್ರ ಹತ್ರ ಇವಳು ತನ್ನ ಮ್ಯಾಜಿಕ್ ಇಟ್ಕೊಂಡು ನಿನ್ನ ಖಾಲಿ ಮಾಡ್ತೀನಿ ಎಂದು ಅವಳು ಅರ್ಧ ಮ್ಯಾಜಿಕ್ನ ಯೂಸ್ ಮಾಡ್ತಾ ಇದ್ದಾಳೆ. ಇವಳು ಈ ಥರ ಪೀಕೋ ಹತ್ರ ಜಾಲಿಯಾಗಿ ಆಡ್ತಾ ಇರೋದನ್ನ ಮಾಸ್ಟರ್ ನೋಡ್ತಾ ಇದ್ದಾರೆ. ಆಗ ಅವಳ ಕತ್ತಲ್ಲಿರೋ ಡಾಲರ್ನ ನೋಡುವಾಗ ಕೆಲವೊಂದು ಮೆಮೊರೀಸ್ ಬರುತ್ತೆ. ಕಿಮ್ ಡಾಲರ್ ಯಾರೋ ಕಚ್ಚೋ ಥರ ಯಾರೋ ಇಬ್ಬರು ಜಗಳ ಮಾಡ್ತಾ ಇದ್ದಾರೆ. ಇವಾಗ ಹಾಗೆ 2000 ವರ್ಷದ ಹಿಂದೆ ತೋರಿಸ್ತಾರೆ. ಹಿಸ್ಟ್ರಿ ಪೀರಿಯಡಲ್ಲಿ ರಾಜ ನೋಡಿದ್ವಲ್ಲ, ಅವರಿಗೆ ಇವಾಗ 36 ವರ್ಷದ ಇನ್ನೂ ಕಿಮ್ನೇ ನೆನೆಸ್ಕೊಂಡಿದ್ದಾರೆ. ಹೆಂಗಾದರೂ ಕಿಮ್ನ ಪಡಿಬೇಕು ಅಂತ, ಸಾಯದೇ ಇರೋ ವರ ಪಡಿಬೇಕು ಅಂತ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಏನು ಟ್ವಿಸ್ಟು ಅಂದರೆ, ಅವ್ರ ಜೊತೆ ಇರೋದು ಆ ವಿಲ್ಲನ್, ಅಂದರೆ ವೆಂಗ್ಮೆನ್ ವಿಷಯದಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ನಲ್ಲ ಆ ವಿಲ್ಲನ್ನೇ. ಅವ್ನು ಹೆಂಗೆ ರಾಜನ ಜೊತೆ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ರಾಜ ಕಿಮ್ ಜೊತೆ ಇದ್ದಿದ್ದೇ ನೆನಪಲ್ಲಿ ಬದುಕ್ತಾ ಇದ್ದಾರೆ. ಇವಾಗ ಇವ್ರು ಫಸ್ಟ್ ಮಿಷನ್ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಒಬ್ಬರು ಕ್ಲೈಂಟ್ ಬರ್ತಾರೆ ಅಂತ ಮಾಸ್ಟರ್ ಕಿಮ್ ಹತ್ರ ಹೇಳ್ತಾ ಇದ್ದಾರೆ. ಇವಳು ಓಕೆ ಮಾಸ್ಟರ್, ಇವಾಗ ಯಾವ ಕಾಲಕ್ಕೆ ಹೋಗಬೇಕು ಅಂತ ಖುಷಿಯಾಗಿದ್ದಾಳೆ. ಕಿಮ್, ಇದು ತಮಾಷೆ ಅಲ್ಲ, ಸ್ವಲ್ಪನಾದರೂ ಸೀರಿಯಸ್ ಆಗಿರೋ ಅನ್ನುವಾಗ ಇವಳು ಓಕೆ ಅಂತಾಳೆ. ಮಾಸ್ಟರ್ ಹೇಳ್ದಾಗೆ ಕ್ಲೈಂಟು ಬರ್ತಾ ಇದ್ದಾರೆ. ಅವ್ರನ್ನ ಕೂರಿಸಿ ನಿಮಗೇನು ಬೇಕು ಅಂತ ಕೇಳುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಥರ ನನ್ನ ಆಫೀಸಲ್ಲಿ ಟಾಲಾಗಿ ಹ್ಯಾಂಡ್ಸಮ್ ಆಗಿರೋ ಒಬ್ರನ್ನ ನನಗೆ ತುಂಬ ಇಷ್ಟ, ಆದರೆ ಅವ್ರು ನನ್ನ ಲೈಟಾಗೂ ತಿರುಗಿ ನೋಡ್ತಾ ಇಲ್ಲ ಅಂತ ಏನಾದರೂ ಐಡಿಯಾ ಇದೆಯಾ ಅಂತ ನೆಟ್ಟಲ್ಲಿ ಸರ್ಚ್ ಮಾಡುವಾಗ ಅದರಲ್ಲಿ ಒಂದು ರಿಚುವಲ್ ಇತ್ತು. ಅದು ಒಂದು ಆಪಲ್ ಮೇಲೆ ನಮ್ಮ ಬ್ಲಡ್ನ ಹಾಕಿದ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅಂತ. ಹಾಕಿದರೆ ನಾನು ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂದು ಅದನ್ನ ಟ್ರೈ ಮಾಡಿದೆ. ನಾನು ಎಲ್ಲಿ ನೋಡಿದ್ರೂ ಆ ಬ್ಲಡ್ ಇರೋ ಹಾಗೇ ಇದೆ. ರೆಡ್ ಕಲರ್ ನೋಡಿದ್ರೆ ಒಂಥರ ಫೋಬಿಯಾ ಥರ ಆಗಿಬಿಟ್ಟಿದೆ ಅಂತ ತುಂಬ ಭಯ ಪಡ್ತಾ ಇದ್ದಾರೆ ಅನ್ನುವಾಗ ಮಾಸ್ಟರ್ ಬಂದು ಅವ್ರ ತಲೆ ಮೇಲೆ ಕೈ ಇಟ್ಟು ಏನೋ ಮ್ಯಾಜಿಕ್ ಥರ ಮಾಡ್ತಾಯಿದ್ದಾರೆ. ಅದಲ್ಲದೆ ಅವ್ರ ಪಾಸ್ಟ್ ತಿಳ್ಕೊಂಡು, ಏನು ಅಂದರೆ ಇವರು ಶಾಂಗ್ ಅನ್ನೋ ಅರಸ ಕಾಲದಲ್ಲಿ ಇದ್ದಿರೋ ಹಾಗೆ, ಇವರು ಆ ಕಾಲದ ರಾಜನಿಗೆ ಹೆಂಡತಿಯಾಗಿರ್ತಾರೆ. ಆದರೆ ಲಾಸ್ಟ್ ಇದರಲ್ಲಿ ಗಂಡ ಹೆಂಡತಿ ಇಬ್ಬರು ರಕ್ತ ಫ್ರೀಸ್ ಆಗಿ ಒಂಥರ ಹೆದರಿಕೆಲೆ ಸತ್ತೋಗಿರ್ತಾರೆ. ಅದರಿಂದ ಈ ಫೋಬಿಯಾ ಹೊರಗಡೆ ಬರ್ದೇ ಒಳಗಡೆನೇ ಇರುತ್ತೆ. ನೀವು ಆ ಬ್ಲ್ಯಾಕ್ ಮ್ಯಾಜಿಕ್ ಟ್ರೈ ಮಾಡಿರೋದ್ರಿಂದ ಅದು ಟ್ರಿಗರ್ ಆಗಿ ಇವಾಗ ನಿಮಗೆ ತೋರಿಸ್ತಾ ಇದೆ. ನಿಮಗೆ ಬ್ಲಡ್ ಅನ್ನೋ ಪದ ಕೇಳೋಕ್ಕೂ ಆಗೋದಿಲ್ಲ. ಸೊ ಈ ಥರ ಸಿಚುವೇಶನ್ ಬರೋಕ್ಕೂ ಇದನ್ನ ಕೇಳಿದೆ ಆ ಲೇಡಿ ಸಖತ್ ಹೆದರಿ, ನಾನು ಎಷ್ಟು ಬೇಕಾದರೂ ಮನಿ ಕೊಡ್ತೀನಿ, ಇದನ್ನ ಸರಿ ಮಾಡಿಕೊಡಿ
ನಿಮ್ಮಿಂದಲೇ ಸರಿ ಮಾಡೋಕ್ಕಾಗೋದು ಅನ್ನೋ ಥರ ನನ್ನ ಕನಸಲ್ಲಿ ಬರ್ತಾ ಇತ್ತು. ಪ್ಲೀಸ್ ಅನ್ನುವಾಗ ಇವರು ಯಾವಾಗಿನಂತೆ ಇಲ್ಲ ನಮಗೆ ನಿಮ್ಮ ಮನಿಯೆಲ್ಲ ಬೇಕಾಗಿಲ್ಲ, ನಿಮ್ಮ ಹೊಂದಾನಿ ಕಣ್ಣೀರು ಮಾತ್ರ ಸಾಕು ಅಂತ ಅಂದು ಅವ್ರನ್ನ ಕಳಿಸ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.